ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಮ್ಮೆ ಸೋತು ನೋಡಿ. 100 ಗೆಲುವು ಕಾಣೋದ್ರಲ್ಲಿ ಇರೋ ಮಜಾಗಿಂತ, ಖುಷಿಗಿಂತ 1 ಬಾರಿ ಸೋತು ನೋಡಿ. ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ತುಂಬ ಬಾರಿ. ಈಗಲೂ ಕೂಡ ಈ ದಾಶರಥಿ ಚಿಟ್ಸ್ ಅಂತ ಹೇಳಿಬಿಟ್ಟು ಒಂದು ಪುಟ್ಟ ಜವಾಬ್ದಾರಿ, ಅಲ್ಲೊಂದು ಬ್ರ್ಯಾಂಡ್ ಪ್ರಮೋಷನ್ ನಡೆದಿದೆ, ಅಲ್ಲೊಂದು ಮಾರ್ಗದರ್ಶನ. ನನಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ, ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಒಂದು ದೈವಾನುಗ್ರಹದಿಂದ ಒಂದು ಪರಿಚಯ ಇರೋದ್ರಿಂದ ತಗೊಂಡಿದ್ದಾರೆ. ಅದು ಕೂಡ ಒಂದು ಅಡ್ವಾಂಟೇಜ್ ಅಂತ ಹೇಳಿಬಿಟ್ಟು, ನೀವೇ ಗೈಡೆನ್ಸ್ ಮಾಡಬೇಕು ಗುರುಗಳೇ ಅಂತ. ಇಲ್ಲಿ ಖುಷಿ, ಆದರೂ ಭಯಗಳೇ. ನನ್ನ ಗುರುಗಳನ್ನ ಎಷ್ಟೋ ಬಾರಿ ಕೇಳಿದ್ದುಂಟು, ಗುರುಗಳೇ ಯಾಕೋ ಸೋತೋಗ್ಬಿಡ್ತೀನಂತೇನೋ ಭಯ ಆಗುತ್ತೆ ಗುರುಗಳೇ ಅಂತ. ಸೋತೋಗ್ಬಿಡ್ತೀನೇನೋ. ಯಾಕಂದ್ರೆ ನಾವೇನಾದ್ರೂ ಮಾಡೋಕೆ ಹೋದಾಗ ಎಲ್ಲರೂ ಮಾಡಿರೋಲ್ಲ, ಮಾಡೋಕ್ಕಾಗಲ್ಲ, ಆ ಧೈರ್ಯ ಇರೋಲ್ಲ. ಇದ್ರೂ ಕೂಡ ಅವರನ್ನ ಬಿಡೋಲ್ಲ. ನಿನಗೆ ಯಾಕೋ ಬೇಕಿತ್ತು ಇದು? ಸುಮ್ಮನೆ ನೆಮ್ಮದಿಯಾಗಿರಬಾರ್ದಿತ್ತ? ನಿನಗೇನೋ ಒಂದಷ್ಟಿದೆಯಲ್ಲ, ಗೌರವ, ಹೆಸರು, ಇನ್ನೊಂದು ಇದ್ಯಾಕೆ? ಎಷ್ಟೋ ಬಾರಿ ಈ ರೀತಿಯ ಪ್ರಯತ್ನಗಳು ಮಾಡಿದಾಗ ಕುಗ್ಗಿದ್ದುಂಟು. ಎಲ್ಲೋ ಒಂದು ಗೊತ್ತಿಲ್ಲ, ಆಫೀಸ್ ಬಾಯ್ ಮೊಟ್ಟದಿಂದ ಅದಕ್ಕಿಂತಲೂ ಕೆಳಸ್ತಾಯಿಂದ ಬದುಕು ಆರಂಭ ಮಾಡಿರೋದಲ್ವಾ, ಎಲ್ಲೋ ಅದೊಂದು ಹುಚ್ಚು. ಇಲ್ಲ, ಒಂದು ಸಂಸ್ಥೆ ಕಟ್ಟಬೇಕು, ಒಂದು 10 ಜನಕ್ಕೆ ನೆರಳು ಕೊಡಬೇಕು, ಬದುಕು ಕೊಡಬೇಕು, ಅದರಲ್ಲೊಂದು ಸಾಧಿಸ್ಬೇಕು, ನನ್ನ ಓದಿಗೆ, ನನ್ನ ವಿದ್ಯೆಗೆ, ನನ್ನ ಜ್ಞಾನಕ್ಕೆ. ನನಗಿಷ್ಟೇನಾ? ತಾಯಿ ಜಗನ್ಮಾತೆ ಕೊಟ್ಟಂತ ಈ ಒಂದು ವಿದ್ಯೆ, ಸಂಕಲ್ಪ, ಶಕ್ತಿ ಬರೀ ನನಗೆ ಮಾತ್ರನೇನಾ? ನಾನೊಂದು ಮನೆ ಮಾಡಿಕೊಂಡೆ, ಬದುಕು ಕಟ್ಕೊಂಡೆ, ಒಂದು ಕಾರ್ ತಗೊಂಡೆ, ಒಂದು ಮದುವೆ ಆದೆ, ಒಂದು ಮಗು ಆಯಿತು, ಕುಟುಂಬ ಆಯಿತು, ಇಷ್ಟೇನಾ? ಇದಕ್ಕೇನಾ ತಾಯಿ ವಾಗ್ದೇವಿ ನನ್ನನ್ನು ಎಲ್ಲೋ ಇದ್ದದ್ದು, ಎಲ್ಲೋ ಜೋಳಿಗೆ ದಾಸೆಯ, ಎಲ್ಲೋ ರಸ್ತೆಯಲ್ಲಿ ನಿಂತಂತ ತಗೋಬಂದು ನನಗೆ ಈ ವಿದ್ಯೆಯ ಸಾಕ್ಷಾತ್ಕಾರ, ಮಹಾ ಗುರುಗಳ ಸಂಗಮ, ಭೇಟಿ, ಅವರ ಒಂದು ಆಶೀರ್ವಾದ, ಈ ವಿದ್ಯೆಯ ಕಲಿಕೆ, ಅದರ ಮೇಲೆ ನಿಮ್ಮಗಳ ಒಂದು ಅನುಗ್ರಹ, ಅನುಬಂಧ, ಅನುರಾಗ, ಇವೆಲ್ಲವೂ ಸೇರಿ ಕೂಡಿ ಬಂದಿರತಕ್ಕಂಥದ್ದು. ಇದು ನಾನು ನೆನೆಸಿದ ಭಾಗ್ಯವಲ್ಲ, ಯಾವುದೋ ಶಕ್ತಿಯ ಒಂದು ಪರಿಚಯ. ಇದನ್ನು ನನ್ನ ಗುರುಗಳು ಯಾವಾಗಲೂ ಹೇಳೋರು. ನಿನ್ನ ಜಾತಕಕ್ಕಿಂತದೊಂದು ವೈಶಿಷ್ಟ್ಯತೆ ಇದೆ, ಹಿಂದಕ್ಕೆ ಹೋಗ್ಬೇಡ, ಮುಂದಕ್ಕೆ ಹೋಗು ಅನ್ನತಕ್ಕಂಥದ್ದು. ಹಾಗಾಗಿ ಹೋಗಿ ಕುಳಿತುಕೋತಿದ್ದೆ. ಎಲ್ಲೋ ಒಂದು ಕಣ್ಣಲ್ಲಿ ಒಂದು ನೀರು, ಎಲ್ಲೋ ಒಂದು ನಿಮಗಿಂತಲೂ ನನಗಿದೆ ಭಯ ಇದೆ. ದೇವ್ರು ಎಲ್ಲ ಕೊಟ್ಟಿದ್ದಾನೆ ಮಕ್ಕಳೇ. ನಿಮ್ಮಗಳ ಪ್ರೀತಿ ಇದೆಯಲ್ಲ, ಅನುರಾಗ ಇದೆಯಲ್ಲ, ಅನುಬಂಧ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಈ ವಿದ್ಯೆ ಇದೆಯಲ್ಲ, ನಿಮಗೆ ಗೊತ್ತಿಲ್ಲ. ನನಗೆ ಎಂತೆಂಥವರ ಒಂದು ಒಡನಾಟವಿದೆ, ಎಂತೆಂಥವರ ಸಹಕಾರ ಇದೆ, ಪ್ರೀತಿ ಇದೆ. ಅದು ನೋಡ್ಬೇಕು. ಅವರು ತಂದೆಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾರೆ, ಅಣ್ಣಯ್ಯನಿಗಿಂತಲೂ ಹೆಚ್ಚು ಪ್ರೀತಿಸ್ತಾರೆ, ದೇವರಿಗಿಂತಲೂ ಹೆಚ್ಚು ಪ್ರೀತಿಸುವಂಥ ಮಕ್ಕಳಿದ್ದಾರೆ. ನಮ್ಮ ಗುರೂಜಿ ಅಂತ. ಅದೊಂದು ಹೇಳಿಕೊಳ್ಳಲಾರದಷ್ಟು ಒಂದು ಅನುಬಂಧ, ಖುಷಿ.
ಏನಿದು, ಯಾವುದೇ ಶಕ್ತಿ, ಯಾವುದೇ ಪವಾಡ, ನನ್ನ ಪ್ರಯತ್ನವ, ನನ್ನ ಆಲೋಚನೆಯ, ನನ್ನ ಚಿಂತನೆಯ, ನನ್ನ ಶಕ್ತಿಯ, ಇದಲ್ಲವೇ ಅಲ್ಲ. ಆದರೂ ಎಲ್ಲೋ ನಾನಾಗಿ ಆಯ್ತಾ, ನನ್ನಿಂದಾಗಿ ಆಯ್ತು, ನಾನು ಯಾವಾಗಲೂ ನನ್ನನ್ನೇ ಪರಾಮರ್ಶಿಸ್ಕೊಳ್ಳೋದು. ಐ ಚೂಸ್ ದ ರಾಂಗ್ ಪೀಪಲ್ ಅಷ್ಟೇ. ಲೆಟ್ ಅಸ್ ಮೂವ್ ಆನ್. ನನ್ನ ಗುರುಗಳು ಹೇಳ್ಕೊಟ್ಟಿರೋದು ಅಲ್ಲೇ ಕುಳಿತುಕೊಂಡು ಚಿಂತಿಸೋದಕ್ಕಿಂತ, ಕೊರಗೋದಕ್ಕಿಂತ ಮುಂದಕ್ಕೆ ಹೋಗುವುದಷ್ಟೇ. ಅಲ್ಲಿ ಏನೇ ನೋವಾದರೂ ಅಲ್ಲೇ ಕುಳಿತುಕೊಂಡು ನಾನು ಮೇ ಬಿ ಐ ಚೂಸ್ ಎ ರಾಂಗ್ ಪೀಪಲ್, ರಾಂಗ್ ಸರ್ಕಲ್, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಸ್ಥಳ, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ವ್ಯಕ್ತಿತ್ವಗಳು. ತಪ್ಪು ನನ್ನದೇ. ಆಯ್ಕೆ ಮಾಡುವಾಗ ಆಲೋಚನೆ ಮಾಡಬೇಕಿತ್ತು, ಸಮಯ ತಗೋಬೇಕಿತ್ತು. ವಿ ಪಿಕ್ಡ್ ಇಟ್ ಅಪ್. ಮೇ ಬಿ ಗ್ರಹಗಳ ದಶಾಭುಕ್ತಿ. ಹೋಗಿ ಕುಳಿತುಕೊಂಡು ಗುರುಗಳೇ ಸೋತೋಗ್ಬಿಡ್ತೀನೇನೋ ಅನ್ನೋ ಒಂದು ಭಯ ನನಗೆ. ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದಾಗ ಎಂತ ಅದ್ಭುತ ಮಾತು ಹೇಳಿದ್ರು ಗೊತ್ತಾ ಮಕ್ಕಳೇ? ಮಹಾ ಅಂದ್ರೆ ಗೆದ್ರೆ ಏನೋ ಆಗುತ್ತೆ, ನೀನ್ ನನ್ನ ಲೋಕಕ್ಕೆ ಪರಿಚಯ ಮಾಡುತ್ತಾ. ನೀನು ಗೆದ್ರೆ ನೀನ್ ಯಾರು ಅಂತ ಲೋಕಕ್ಕೆ ಪರಿಚಯ ಮಾಡುತ್ತೆ. ಒಂದೇ ಒಂದು ಬಾರಿ ಸೋತು ನೋಡೋ, ಒಂದು ಬಾರಿ ಸೋತು ನೋಡು. ನೀನ್ ಯಾರು, ನಿನ್ನ ಬಲವೇನು, ನಿನ್ನ ವೀಕ್ನೆಸ್ ಏನು, ನೀನ್ ಯಾವುದರಿಂದ ಸೋತೆ, ಯಾಕಾಗಿ ಸೋತೆ, ಯಾವ ತಪ್ಪು ಹೆಜ್ಜೆಯಿಂದ ಸೋತೆ, ಯಾರನ್ನ ನಂಬಿ ಸೋತೆ, ಎಂತ ನಂಬಿಕೆ ದ್ರೋಹಿ ನಿನ್ನ ಜೊತೆಲಿ ಬಂದ, ನಂಬಿಸ್ದ, ತಿಂದ, ಇನ್ನೊಂದಾಯ್ತು ಅನ್ನತಕ್ಕಂಥದ್ದು ನಿನ್ನ ತನವನ್ನ ಪರಿಚಯ ಮಾಡಿಸ್ಕೊಡುತ್ತೋ ಪೆದ್ದ ಅಂತ ನನ್ನ ಗುರುಗಳು ಹಲವಾರು ಬಾರಿ ಹೇಳಿದ್ದಾರೆ. ಅದು ಆಗಾಗ ಬಿದ್ದಾಗೆಲ್ಲ ಈ ರೀತಿ ಪುಟಿದೇಳಲಿಕ್ಕೆ ಮೇ ಬಿ ನನ್ನ ನಕ್ಷತ್ರವೋ, ಗುರು ಲಗ್ನವೋ ಇನ್ನೊಂದು ಎಬ್ಬರಿಸಿ ನಿಲ್ಸಿರ್ತಕ್ಕಂಥದ್ದು. ಅಬ್ಬ ಅಂದ್ರೆ ಏನಾಗ್ಬಿಡುತ್ತೋ, ಬಾ ಅಂದ್ರೆ ನಿನ್ನ ಆಲ್ರೆಡಿ ಲೋಕಕ್ಕೆ ಪರಿಚಯಿಸಿದೆ, ಅದು ಬಿಡು. ನನ್ ಗೆದ್ದಾಗ ಲೋಕಕ್ಕೆ ನೀನ್ ಯಾರು, ನಮ್ ರವಿಶಂಕರ, ನಮ್ಮವನ್ ಗೊತ್ತಾ, ನಮ್ ಜೊತೆಲಿ ಹಿಂಗಿದ್ದ ಗೊತ್ತಾ, ಹಂಗಿದ್ದ ಗೊತ್ತಾ, ಹಾಗಿದ್ದ ಗೊತ್ತಾ, ನಾವು ನೋಡಿಲ್ವಾ ಅನ್ನತಕ್ಕಂಥದ್ದು ಲೋಕಕ್ಕೆಲ್ಲ ಪರಿಚಯಿಸುತ್ತೆ. ಆದ್ರೆ ನಿನ್ನ ಬಗ್ಗೆ ಪರಿಚಯ ಆಗ್ಬೇಕು ಅಂದ್ರೆ ಒಂದು ಬಾರಿ ಸೋತ್ ನೋಡು ಅಂತ. 100 ಸೋಲುಗಳು ಸೋತಿದ್ದಾನೆ, ತುಂಬಾ ಪರಿಚಯಗಳು ನನಗೆ, ನಾನು, ನನ್ನವರು, ನನ್ನ ಸುತ್ತಮುತ್ತಲಿನವರು. ಆ ಬೆದರಿಕೆಯೋ, ಅತಂತ್ರ ಸ್ಥಿತಿಯೋ, ಗಾಬರಿಗಳು ಬೇಕಿತ್ತ ನಿನಗೆ? ಎಲ್ಲೋ ನಿನ್ನ ಪಾಡಿಗೆ ನೀನಿದೀಯ, ಸುಮ್ಮನೆ ಜ್ಯೋತಿಷ ಹೇಳ್ಕೊಂಡು ನಿನ್ಗೆ ಯಾಕೋ ಟಿವಿ ಮಾಧ್ಯಮ ಜನ ಬರ್ತಿದಾರಲ್ವೇನೋ ಅನ್ನತಕ್ಕಂಥದ್ದು. ಆ ಮಾಧ್ಯಮಕ್ಕೆ ಬಂದಾಗ ಸುಮ್ಮನೆ ಇಲ್ದಿದ್ದೆಲ್ಲ ಏನೋ ಮಾಡಕ್ ಹೋಗ್ತಿದ್ಯಾ. ಅದು ಬಂದು ಒಂದು ಹಂತಕ್ಕೆ ಬಂದ್ಮೇಲೆ ಅಲ್ಲಿಂದ ಹೊರಗಡೆ ಬರ್ಬೇಕಾದಂತ ಒಂದು ಸ್ಥಿತಿ ಏನೋ ಒಂದು ಆಯ್ತು. ರವಿಶಂಕರ ಎಲ್ಲ ಹಾಕೋಣ, ಏನೋ ನೀನು ಟಿವಿ ಬಿಟ್ಬಿಟ್ಟು ಹೆಂಗೋ ನೀನು ಅಂತ ನೀವು ನಂಬಲ್ಲ. 2018 ಏಪ್ರಿಲ್ ಮೊದಲನೇ ವಾರ ಯುಗಾದಿ ಬಂದಿದೆ ಅಷ್ಟೇ. ಉದಯ ಟಿವಿ ಕೊನೆಯ ಒಂದು ಹೆಜ್ಜೆ, ಅಲ್ಲಿಂದ ಹೊರಗಡೆ ಬಂದಿದ್ದು. ಇವರುಗಳ ಪ್ರಭಾವವೇ ನನ್ನನ್ನು ಸ್ವಲ್ಪ ಆತಂಕಕ್ಕೆ ದೂಡಿದ್ದು, ನೀವು ನಂಬಲ್ಲ. ಅದರ 10 ಪಟ್ಟು ಬೆಳೆದು ನಿಂತಿದ್ದೇನೆ. ಮಾಧ್ಯಮಕ್ಕಿಂತಲೂ, ಮಾಧ್ಯಮದಲ್ಲಿ ಇದ್ದ ಹೆಸರಿಗಿಂತಲೂ, ಜನಗಳ ಪರಿಚಯಕ್ಕಿಂತಲೂ ನೀವು ನಂಬಲ್ಲ, ಅದಕ್ಕೆ ಮೀರಿದಂತಹ ವ್ಯಕ್ತಿಗಳ ಒಡನಾಟ, ಸಂದರ್ಶನ, ದಾರಿ, ಮಾರ್ಗದರ್ಶನ ನಾನು ಪಡೆದಿದ್ದೇನೆ, ನಾನು ಕೊಟ್ಟಿದ್ದೇನೆ. ಇದು ನಾನ ಅನ್ನತಕ್ಕಂಥದ್ರ ಮಟ್ಟಕ್ಕೆ. ಆ ಒಂದು ಸೋಲು, ಒಮ್ಮೆ ಸೋತು ಬಿಡಿ ಮಕ್ಕಳೇ. ನಿಮಗೆ ಯಾರು ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಆ ಸೋಲಿಗೆ ಕಾರಣ ಏನು? ಫೇಲ್ ಆದ್ರಲ್ವಾ, ಸರಿ, ಯಾವುದರ ಕಾರಣದಿಂದ ಫೇಲು ಅಂದ್ರಿ, ಎಲ್ಲಿ ಮಿಸ್ ಮಾಡ್ಕೊಂಡ್ರಿ? ಆ ಪ್ರಿಪರೇಷನ್ ಇರ್ಬೋದು. ಯಾಕೆ ನಿಮ್ಮ ಜೊತೆಯಲ್ಲಿರೋನು ಪಾಸ್ ಆಗಿದ್ದಾನೆ, ನಿಮ್ಮ ಜೊತೆಯಲ್ಲಿರುವವನು ಪಾಸ್ ಆಗಿದ್ದಾನೆ, ಅವನು ಪಡೆದಿದ್ದಾನೆ, ಅವನು ನಿಮ್ಮ ಜೊತೆಲೇ ಓದ್ತಿರೋದು, ಅವನು ಮಾತ್ರ ರ್ಯಾಂಕ್ ಹೊಡೆದು ಬಿಟ್ಟ. ನೀವು ನೋಡಿದ್ರೆ ಒಂದು ಜಸ್ಟ್ ಪಾಸ್ ಕೂಡ ಆಗ್ಲಿಕ್ಕಾಗ್ಲಿಲ್ಲ. ಅದರ ಆಂತರ್ಯವೇನು, ಅವನ ಒಂದು ಫೋಕಸ್ಗೆ ಕಾರಣ ಏನು, ನನ್ನ ಫೋಕಸ್ ಮಿಸ್ ಆಗ್ಲಿಕ್ಕೆ ಕಾರಣ ಏನು? ಅದೇ ಟೀಚರು, ಅದೇ ಪಠ್ಯ ಪುಸ್ತಕ, ಅದೇ ಕೋಚಿಂಗು, ಅದೇ ಟೀಚಿಂಗು, ಅದೇ ಟ್ರೈನಿಂಗು, ಬಟ್ ಹಿ ಈಸ್ ಗೆಟಿಂಗ್ ದ ರ್ಯಾಂಕ್, ಹಿ ಈಸ್ ಗಾಟ್ ಸೆಲೆಕ್ಟೆಡ್. ಅವನು ಸೆಲೆಕ್ಟ್ ಆಗ್ಬಿಟ್ಟಿದ್ದಾನೆ. ತುಂಬಾ ಜನ ಬಂದು ಗುರುಗಳೇ, ಮೊನ್ನೆ ಕೂಡ ಒಂದು ಹುಡುಗ ಬಿಕ್ಕಿ 5 ಬಾರಿ UPSC ಪ್ರಯತ್ನ ಮಾಡಿದ್ದೇನೆ, ಐ ಜಸ್ಟ್ ಮಿಸ್ಡ್ ಇಟ್ ಔಟ್, ಕೊಂಚ ಪಾತು ಸೊಲ್ರಿಂಗ್ಲಾ ಅಂತ ತಮಿಳ್ನಾಡಿಂದ ಹುಡುಗ, ಪುಟಾಣಿ ಮಗು. ಕೆಲವೊಂದು ಸಮಯ ಬೇರೆ ಜಾಗದಲ್ಲಿ ಅಗಿತಾ ಕುಳಿತಿರ್ತಾರೆ, ಅದರ ಜೊತೆಲಿ ಇನ್ನೊಂದು ಇಟ್ಕೊಂಡಿರ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ನೀರಿಲ್ಲದ ಜಾಗದಲ್ಲಿ ಕೆಲವ್ರಿಗೆ ಅಲ್ಲಿ ನೀರಿಲ್ಲ. ನೀವು ನೋಡಿದ್ರೆ ಪೆಟ್ರೋಲ್ಗೆ ಅಗಿತಿದ್ದೀರ, ನೀರು ಸಿಗೋದೇ ಸ್ವಲ್ಪ ಕಷ್ಟ.
ನೀನು ಇದನ್ನ ಮಾಡ್ಕೊಳ್ಳೋ ನೀನು ಇದರಲ್ಲಿ ಒಂದು ಚೂರು ಪಾಸ್ ಆಗಿದ್ದೆ, ಇದ್ರಲ್ಲಿ ಮಾರ್ಕ್ಸ್ ಬಂದಿತ್ತು ಅಂದ್ರೆ, ಹೌದು ಗುರುಗಳೇ ಬಂದಿತ್ತು, ಎಸ್, ಇದು ನಿನ್ನ ಗಮ್ಯ. ಜ್ಯೋತಿಷ್ಯದಲ್ಲಿ ಹುಡುಕುವುದದೇ ವೈದಿಕವಾಗಿ. ನಿಮ್ಮ ಬಲ ಏನು, ನಿಮ್ಮ ಶಕ್ತಿ ಏನು, ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಸೊ ಸೋತಿದ್ದೇವೆ ಅಂತ ಹೇಳಿದ ತಕ್ಷಣ ಬೇಸರ ಆಗಬೇಡಿ. ನೀವೇನು ನಿಮ್ಮ ಶಕ್ತಿ, ನಿಮ್ಮ ಒಳಗಡೆ ಇರೋದನ್ನ, ಎಲ್ಲಿ ಕುಳಿತಿದ್ರಿ, ಎಲ್ಲಿ ಮಲಗಿದ್ರಿ, ಎಲ್ಲಿ ಸೋಮಾರಿತನ ಮಾಡಿದ್ರಿ, ಯಾರ ದಡ್ಡರ ಜೊತೆ ಕುಳಿತ್ಕೊಬಿಟ್ರಿ, ಯಾರ ಜೊತೆಲೂ ಕುಳಿತ್ಕೊಂಡು ಪಾರ್ಟಿ ಫಂಕ್ಷನ್ನು ಸುತ್ತಾಡ್ತಾ, ಬೇರೆ ಏನೋ ಮಾತಾಡ್ತಾ, ಬರೀ ಅದೇ ನೆಗೆಟಿವ್ಸ್ ಅನ್ನೇ ಮಾತಾಡ್ತಾ, ನೆಗೆಟಿವ್ಸ್ ಮಾತಾಡೋ ವ್ಯಕ್ತಿಗಳ ಜೊತೆಯಲ್ಲೇ ಕುಳಿತುಕೊಂಡು, ಭಯ ಬೀಳಿಸೋ ವ್ಯಕ್ತಿಗಳ ಜೊತೆಯಲ್ಲೇ ಕುಳಿತುಕೊಂಡು, ಇವನೇನೋ ಗನಂದಾರಿ ಕಿಸಿತಾನೆ ಅಂತ ಹೋಗ್ಬಿಟ್ಟಪ್ಪ, ಬೇಕಿಲ್ಲ, ಪರವಾಗಿಲ್ಲ. ಅವನ್ಗೆ ಹೇಳೋದೇ ಬೇಡ. ನಮ್ಮ ಗೆಲುವು ಹೆಂಗಿರ್ಬೇಕು ಅಂತ ಹೇಳ್ದಂದ್ರೆ, ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ನಮ್ಮ ಗೆಲುವು. ಎಸ್, ಆ ರೀತಿ ಒಂದು ಹೆಜ್ಜೆ ಇಡತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಯಶಸ್ಸು ನಿಮ್ಮದಾಗಿರುತ್ತೆ. ಸೈಲೆಂಟ್ ಆಗಿ ನಿಮ್ಮ ಪಾಡಿಗೆ, ಓಹೋ ಇಲ್ಲಿ ತಪ್ಪು ಮಾಡ್ಕೊಂಡಿದ್ದೆ. ಎಲ್ರು ನನ್ನ ಆ ರ್ಯಾಂಕ್ ಬರತಕ್ಕಂಥ ಹುಡುಗ ಈ ರೀತಿ ಟ್ರೈನಿಂಗ್ ತಗೋತಿದ್ದ, ಕೋಚಿಂಗ್ ತಗೋತಿದ್ದ, ಗೈಡಿಂಗ್ ತಗೋತಿದ್ದ, ಹಿ ವಾಸ್ ದ ಬೆಸ್ಟ್. ಒಂದು ಚೂರು ಸಮಯ ಕಳಿಲ್ಲ. ನಾನು ನೋಡಿದ್ರೆ ಆ ಬರ್ತ್ಡೇ, ಈ ಪಾರ್ಟಿ, ಈ ಫಂಕ್ಷನ್, ವೀಕೆಂಡ್ ಪಾರ್ಟಿ, ರೀಲ್ಸ್ ನೋಡಿಕೊಂಡು, ಇನ್ನೊಂದು ನೋಡಿಕೊಂಡು ಸಮಯ ಕಾಲಕ್ಷೇಪ ಮಾಡ್ತಾ ಕುಳಿತುಕೊಬಿಟ್ಟೆ. ಬರೀ ಯಾವುದೋ ಭಯದಲ್ಲಿ ಅಮ್ಮನ ಅನಾರೋಗ್ಯ ಇದೆ, ಅಪ್ಪನಿಗೆ ದುಡ್ಡಿಲ್ಲ, ಬೇರೆ ಏನೋ ಹೇಳ್ಕೊಂಡು, ನನ್ನ ಹತ್ರ ಗಾಡಿ ಇಲ್ಲ, ಇದೆಲ್ಲ ಹೇಳ್ಕೊಂಡು ಕುತ್ಕೋಬಿಟ್ಟೆ. ನಾನು ಅಲ್ಲಿ ಫೋಕಸ್ ಮಾಡ್ಕೋಬೇಕಿತ್ತು ಅನ್ನತಕ್ಕಂಥದ್ದನ್ನು ನಿಮ್ಮ ಒಳಗಡೆ ಇರತಕ್ಕಂಥ ವೀಕ್ನೆಸ್ ಅನ್ನ ಕರೆಕ್ಟ್ ಮಾಡುತ್ತೆ. ಆ ಒಂದು ಸೋಲು, ಒಂದು 10 ನಿಮಿಷ ಮೊದಲು ಹೋಗಿದ್ದಿದ್ರೆ ಬಸ್ ಹಿಡ್ಕೊಬಿಡ್ತಿದ್ವಿ, ಬೇಗ ಎಕ್ಸಾಮ್ ಹಾಲ್ಗೆ ಹೋಗ್ತಿದ್ವಿ, 10 ನಿಮಿಷ ಮೊದಲೇ ಇರ್ತಿದ್ವಿ. ಲೇಟ್ ಆಗಿದ್ದಕ್ಕೆ ಲೇಟ್ ಆಗೋದ್ವಿ, ಗಡಿಬಿಡಿ, 1-4 ಪ್ರಶ್ನೆ ಬಿಟ್ವಿ, ಮೇನ್ ಕ್ವಶನ್ ಚೆನ್ನಾಗಿ ಓದ್ಕೊಂಡಿರೋದೇ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಈ ರೀತಿ ಇರುತ್ತೆ. ಒಂದು ಸೋಲು ನಿಮ್ಮ ಆ ಒಂದು ವೀಕ್ನೆಸ್ ಅನ್ನ ಪರಿಚಯಿಸುತ್ತೆ. ಹೇಗೆ 10 ನಿಮಿಷ, ಜಸ್ಟ್ 10 ಮಿನಿಟ್ಸ್. ಯಾರಾದರೂ ರನ್ನಿಂಗ್ ರೇಸ್ ಓಡ್ತಿರ್ತಾರಲ್ವಾ, ಅವರನ್ನ ಕೇಳಿ ನೋಡಿ. ಮೊನ್ನೆ 10 7 ರನ್ನಲ್ಲಿ ಸೋತ್ರಲ್ವಾ ಇಂಗ್ಲೆಂಡು, ನಿದ್ದೆ ಮಾಡಿರ್ತಾರ? ಎಲ್ಲರೂ ಸಿರಾಜ್ ಮಿಯಾ, ಪ್ರಸೀದ್ ಮಿಯಾ ಎಲ್ಲರೂ ಹೋಗ್ಲಿದ್ದ, ಗಂಭೀರು, ಟ್ಯಾಕ್ಟಿಕಲ್, ಶುಭ್ಮನ್ ಗಿಲ್ಲು ಬ್ರಿಲಿಯಂಟು, ಇನ್ನೊಂದು ಅಂತಕ್ಕಂಥದ್ದು. ಸೈಲೆಂಟ್ ಆಗಿ ಒಬ್ಬ ಪ್ಲೇಯರ್ ಆಡಿದಾನೆ, ಅವನ ಪಾಡಿಗೆ ಅವನು ನಿಂತಿದ್ದಾನೆ, ಅವನನ್ನ ಯಾರೂ ಗುರುತಿಸ್ಲಿಲ್ಲ. ವಾಷಿಂಗ್ಟನ್ ಸುಂದರ್, ಅವನವತ್ತು 51 ರನ್ ಹೊಡೆದಿರ್ಲಿಲ್ಲ ಅಂದಿದ್ರೆ ನಮ್ಗೆ ಆ ರನ್ನೇ ಇಲ್ಲ. ಹ್ಯಾರಿ ಬ್ರೂಕ್ ಮೊದಲೇ ಮುಗುಚಾಕ್ತಿದ್ದ, ಇರ್ಲಿ ಅದು ಆಮೇಲೆ. ಆದ್ರೆ ಆ 7 ರನ್ನಲ್ಲಿ ಕಳ್ಕೊಂಡಂತ ಒಂದು ಪೇಷನ್ಸು, ತಾಳ್ಮೆ, ಟೆಸ್ಟ್ ಮ್ಯಾಚ್ ಅನ್ನೋದದೇ ದ ಬ್ಯೂಟಿಫುಲ್ ಮ್ಯಾಚ್ ಅದು. ಅದಂತೂ ಇಂಡಿಯಾ ಗೆದ್ರು ಅಂತ ನಾನು ಖುಷಿ ಪಡ್ಲಿಲ್ಲ, ಇಂಗ್ಲೆಂಡ್ ಸೋತ್ರು ಅಂತ ಕೂಡ ನಾನು ಗರ್ವ ಪಡ್ಲಿಲ್ಲ, ನೊಂದ್ಕೊಳ್ಳಿಲ್ಲ. ಅಲ್ಟಿಮೇಟ್ಲಿ ಎ ಗೇಮ್ ಹ್ಯಾಸ್ ಅ ಒನ್. ಒಂದು ಪಂದ್ಯ ಗೆಲ್ತು, ಆಟ ಗೆಲ್ತು. ಅಲ್ಲಿ ಕಟ್ಟ ಕಡೆಯವರೆಗೂ ಒಂದು ಪ್ರಯತ್ನ ಬಿಡದೆ ನಿಲ್ಲತಕ್ಕಂಥದ್ದು. ಇವನ್ ತೆಂಡೂಲ್ಕರ್ ಕೂಡ ಅಂಥದ್ದೊಂದು ಆಟ ಆಡಿಲ್ಲ, ಧೋನಿ ಆಡಿಲ್ಲ, ವಿರಾಟ್ ಕೊಹ್ಲಿ ಆಡಿಲ್ಲ, ಇಲ್ಲವೇ ಇಲ್ಲ. ವೆರಿ ರೇರ್ ಸಿನಾರಿಯೋ. ನಮ್ಮ ಪುಟ್ಟ ಮಕ್ಕಳು ಅವರ ಒಂದು ಮೆಂಟಲಿ ಎಷ್ಟು ಟಫ್ನೆಸ್ ಇದ್ರು, ಆ ಕಡೆ ಮ್ಯಾಚ್ ಸೋತಿದ್ರಲ್ವಾ, ಆ ಟಫ್ನೆಸ್ ಅನ್ನ ಅಲ್ಲಿ ತೋರಿಸ್ಕೊಡ್ತಾರೆ. ಬರೀ ಒಂದು 35 ರನ್ನರ ಆಸುಪಾಸಿನಲ್ಲಿ. ಅವತ್ತು ಅಜಯ್ ಜಡೇಜಾ ಹಂಗ ಆಡಿಬಿಟ್ಟಿದ್ರೆ, ಅವನು ಇದೇ ತರ ವಾಷಿಂಗ್ಟನ್ ಸುಂದರ್ ತರ ಆಡಿಬಿಟ್ಟಿದ್ರೆ, ಹ್ಯಾರಿ ಬ್ರೂಕ್ ತರ ಹೊಡೆದು ಬಿಟ್ಟಿದ್ರೆ, ಏನೇನ್ ಗೇಮ್ ಪ್ಲಾನ್ ಇತ್ತು, ಏನೇನು ಅಲ್ಲೊಂದು ಇಂಪ್ಲಿಮೆಂಟೇಷನ್ ಇತ್ತು. ಅಲ್ಟಿಮೇಟ್ಲಿ ಅದಲ್ಲ. ಒಂದು ಬಾರಿ ಸೋತ್ ನೋಡಿ, ನಿಮ್ಮ ವೀಕ್ನೆಸ್ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವೆಲ್ಲಿ ಮಿಸ್ ಮಾಡ್ಕೊಂಡ್ರಿ, ಹೇಗ್ ಮಿಸ್ ಮಾಡ್ಕೊಂಡ್ರಿ, ಯಾವ ತರ ನಿಂತ್ಕೊಳ್ಳೋಕೆ ಮಿಸ್ ಮಾಡಿದ್ರಿ ಅಂತ. ಸೊ ಇನ್ಮೇಲೆ ದಯಮಾಡಿ ನಾನು ಗೆಲ್ಲಲಿಲ್ಲ ಅಂತ ಕೊರಗಬೇಡಿ ಮಕ್ಕಳೇ. ಪ್ರತಿ ಬಾರಿ ನನಗೆ ಈ ರೀತಿ ಆದಾಗ ನನ್ನ ಗುರುಗಳು ಹೇಳಿದ ಮಾತು, ಇವತ್ತು ಈ ಸ್ಥಾಯಿಗೆ ಇನ್ನೊಂದಿಟ್ಟಿಗೆ. ಕೆಲವರಿಗೆ ಒಂದು ಫ್ಲೂಕಲ್ಲಿ ಒಂದು ಗೆಲುವು ಬಂದ್ಬಿಡುತ್ತೆ, ಇಟ್ಸ್ ಓಕೆ. ಕೆಲವರಿಗೆ ಒಂದು ಫ್ಲೂಕಲ್ಲಿ ಒಂದು ಗೆಲುವು ಬಂದ್ಬಿಡುತ್ತೆ, ಇಟ್ಸ್ ಓಕೆ, ಲೆಟ್ ದಮ್ ಟೇಕ್ ಇಟ್ ಔಟ್. ತುಂಬಾ ಜನ ನಿಂತ್ಕೊಳ್ಳಲ್ಲ. ನಾನು ನೋಡಿದ್ದೇನೆ, ಒಂದು 2-3 ನಮ್ಮ ರಂಗದಲ್ಲೇ, ವೈದಿಕ ರಂಗದಲ್ಲೇ ಹೇಳಿದ್ದಾನೆ, ನಿಮ್ಮನ್ನ ಪ್ರಕೃತಿ ಆಯ್ಕೆ ಮಾಡಿದೆ ಗುರುಗಳೇ, ಕರ್ಕೊಂಡು ಬಂದು ಕೊಟ್ಟಿದೆ,
ಇನ್ನೊಂದು ಸ್ವಲ್ಪ ಸಿದ್ಧತೆ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಬರೀ ಅದನ್ನೇ ಮಾತಾಡ್ತಾ ಇರಬೇಡಿ. ಯು ವಿಲ್ ಲಾಸ್ ದ ಬಸ್. ಬಸ್ಸಲ್ಲಿ ಜನನೇ ಹತ್ಕೊಳ್ಳೋದಿಲ್ಲ. ತುಂಬ ನೀವು ಕಳೆದೋಗ್ಬಿಡ್ತೀರಂದ್ರೆ ಇವತ್ತು ಕಳೆದೋಗ್ಬಿಟ್ಟಿದ್ದಾರೆ. ಅವರು ಕಳೆದೋಗ್ಬಿಟ್ಟಿದ್ದಾರೆ. ಎಲ್ಲೋ ಅವಾಗವಾಗ ಅಲ್ಲಲ್ಲಿ ದಿಢೀರಂತ ಒಂದು ಬಂದು ಏನೋ ಒಂದು ಮಾತಾಡ್ಬಿಟ್ಟು ಹೋಗ್ತಾರೆ. ಸಂಕಟ ಆಗುತ್ತೆ. ದೇ ನೆವರ್ ಸಡನ್ ಒಂದು ಹೆಸರು ಬಂದಿದೆ, ದೈವ ನಿಮ್ಮನ್ನು ಆಯ್ಕೆ ಮಾಡಿಟ್ಟಿದೆ ಅಂದರೆ ಅದಕ್ಕೆ ಎಷ್ಟು ಹುಷಾರಾಗಿ ಆಗ್ಬೇಕು ಗೊತ್ತರ, ನನ್ನನ್ನೇ ಯಾಕೆ ಆಯ್ಕೆ ಮಾಡ್ತು ಅಂತ. ಅದರಿಂದ ಇನ್ಮೇಲೆ ನಾನು ಸೋತಿದ್ದೇನೆ ಅನ್ಕೋಬೇಡಿ. ನಿಮ್ಮ ಸೋಲು ನೀವು ಯಾರು, ನಿಮ್ಮ ಸುತ್ತಮುತ್ತಲು ಯಾರು ನಿಂತಿದ್ದಾರೆ ನಿಮ್ಮ ಜೊತೆ ಅಂತ ಪರಿಚಯ ಮಾಡಿಸುತ್ತೆ. ಗೆಲುವು ಮಹಾ ಅಂದರೆ ಈ ಲೋಕಕ್ಕೆ ನೀವ್ಯಾರು ಅಂತ ಪರಿಚಯಿಸುತ್ತೆ ಅಷ್ಟೇ ಮಕ್ಕಳು. ಅದರಿಂದ ಚಿಂತಿಸಬೇಡಿ. ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.